ಎಲ್ಲರಿಗೂ ನಮಸ್ಕಾರ. ಓಕೆ, ನೇರವಾಗಿ ಇವತ್ತಿನ ವಿಷಯಕ್ಕೆ ಬರೋಣ. ನಮ್ಮ ಈ ಆಧುನಿಕ ಕಾರ್ಪೊರೇಟ್ ಜಗತ್ತಿನ ದೈನಂದಿನ ಜಂಜಾಟ ಇದೆಯಲ್ಲ ಅದು, ಮತ್ತೆ ನೈಸರ್ಗಿಕ ಕೃಷಿಯ ಆ ಅದ್ಭುತವಾದ ಪ್ರಶಾಂತತೆ, ಇವೆರಡರ ನಡುವೆ ಎಷ್ಟು ದೊಡ್ಡ ವ್ಯತ್ಯಾಸ ಇದೆ ಅನ್ನೋದನ್ನ ಇವತ್ತು ನಾವು ವಿಶ್ಲೇಷಣೆ ಮಾಡಲಿದ್ದೇವೆ. ಸಿಟಿಯ ಆ ಫಾಸ್ಟ್ ಲೈಫ್ಗೂ ಹಳ್ಳಿಯ ಆ ನೆಮ್ಮದಿಯ ಬದುಕಿಗೂ ಇರುವ ಅಂತರವನ್ನ ಇದು ನಮ್ಮ ಕಣ್ಣಿಗೆ ಕಟ್ಟುವಂತೆ ತೋರಿಸುತ್ತೆ. ಸಿಟಿಯಲ್ಲಿ ಬದುಕೋರ ದಿನಚರ್ಯೆ ಶುರುವಾಗೋದೇ ಬೆಳಗ್ಗೆ ಕಿರಿಚಿಕೊಳ್ಳೋ ಅಲಾರಾಂ ಶಬ್ದದಿಂದ ಅಲ್ವಾ? ಅಲ್ಲಿಂದ ಶುರುವಾದ್ರೆ ಆ ಟ್ರಾಫಿಕ್ ಕಿರಿಕಿರಿ, ಕಿವಿಗೆ ರಾಚೋ ವಾಹನಗಳ ಹಾರ್ನ್, ಆಫೀಸ್ ಟೆನ್ಷನ್, ಆ ಡೆಡ್ಲೈನ್ಗಳು, ಟಾರ್ಗೆಟ್ಗಳು, ಮತ್ತಿದೆಲ್ಲದರ ಮೇಲೆ ಬೆಟ್ಟದಷ್ಟು ಕೂತಿಲೋ EMI, ಇದೊಂಥರ ನಿರಂತರವಾದ ಯಾಂತ್ರಿಕ ಲೈಫ್ ಆಗ್ಬಿಟ್ಟಿಲ್ಲ ನಮ್ಗೆ. ನೋಡಿ, ಹೀಗೆ ಹಗಲಿರುಳು ಕಷ್ಟಪಟ್ಟು ದುಡಿದು ತಿಂಗಳಿಗೆ 50,000ನೋ ಅಥವಾ 1,00,000 ರೂಪಾಯಿನೋ ಸಂಪಾದನೆ ಮಾಡಿದ್ರೂ ಕೂಡ ಈ ಕಾಂಕ್ರೀಟ್ ಕಾಡಿನಲ್ಲಿ ಎಲ್ಲೋ ಒಂದು ಕಡೆ ಏನೋ ಕಳೆದುಕೊಂಡಿದ್ವಿ ಅನ್ನೋ ಶೂನ್ಯತೆ ಕಾಡ್ತಾನೇ ಇರುತ್ತೆ. ಈ 1,00,000 ಅನ್ನೋ ನಂಬರ್ ನೋಡೋಕೆ ತುಂಬ ದೊಡ್ಡದಾಗಿ ಕಾಣಬಹುದು, ಆದರೆ ಮನಸ್ಸಿನ ಒಳಗಿರೋ ಆ ಖಾಲಿಪನವನ್ನು ತುಂಬೋಕೆ ಇದರಿಂದ ಖಂಡಿತ ಸಾಧ್ಯ ಆಗ್ತಿಲ್ಲ ಅನ್ನೋ ಸತ್ಯ ನಿಧಾನವಾಗಿ ಎಲ್ಲರಿಗೂ ಅರ್ಥ ಆಗ್ತಿದೆ. ಹಾಗಾಗಿ ನಾವಿಲ್ಲಿ ಒಂದು ಕ್ಷಣ ನಿಂತು ನಮ್ಮನ್ನೇ ಒಂದು ಪ್ರಮುಖವಾದ ಪ್ರಶ್ನೆ ಕೇಳ್ಕೋಬೇಕಾಗಿದೆ. ನಿಜವಾಗ್ಲೂ ಇದೇನಾ ಜೀವನ? ಈ ರೀತಿ ಉಸಿರು ಕಟ್ಟುವಂತಹ ವೇಗದಲ್ಲಿ ಕೇವಲ ಹಣದ ಹಿಂದೆ ಓಡೋದು ಮಾತ್ರವೇ ಒಂದು ಅರ್ಥಪೂರ್ಣವಾದ ಬದುಕಿಗೆ ಸಮಾನನಾ? ನಾವಿಲ್ಲಿ ಬದುಕ್ತಿದ್ದೀವಿ ಅನ್ನೋದಕ್ಕಿಂತ ಕೇವಲ ಅಸ್ತಿತ್ವದಲ್ಲಿದ್ದೀವಿ ಅಂತ ಅನ್ಸೋದು ತುಂಬಾನೇ ಸಹಜ ಅಲ್ವಾ? ಈ ಸಿಟಿಯ ವಾತಾವರಣ ನಮ್ಮಿಂದ ಎಷ್ಟೋ ಮೂಲಭೂತ ಸ್ವಾತಂತ್ರ್ಯಗಳನ್ನೇ ಕಸಿದ್ಕೊಂಡ್ಬಿಟ್ಟಿದೆ. ಬೆಳಿಗ್ಗೆ ಎದ್ದು ಶುದ್ಧವಾದ ಗಾಳಿ ಉಸಿರಾಡೋದು, ನಮ್ಮ ಫ್ಯಾಮಿಲಿ ಜೊತೆ ಒಂದಷ್ಟು ಹೊತ್ತು ಶಾಂತವಾಗಿ ಕೂತು ಮಾತಾಡೋದು, ಅಥವಾ ಫೋನ್ ಸ್ಕ್ರೀನ್ ನೋಡದೆ ಕೇವಲ 10 ನಿಮಿಷ ನೆಮ್ಮದಿಯಾಗಿರೋ ಅವಕಾಶ, ಇವೆಲ್ಲವೂ ನಮ್ಮ ಈ ಸಿಟಿ ಲೈಫ್ನಿಂದ ಸಂಪೂರ್ಣವಾಗಿ ಮಾಯವಾಗಿಬಿಟ್ಟಿವೆ. ಈಗ ಇದೆಲ್ಲದರಿಂದ ಸ್ವಲ್ಪ ಹೊರಬಂದು ಆ ನಿಜವಾದ ನೆಮ್ಮದಿಯಂದ್ರೆ ಏನು ಅನ್ನೋದನ್ನ ಊಹಿಸ್ಕೊಳ್ಳೋಣ. ಆ ಡ್ರೀಮ್ ತೋಟದ ಪರಿಕಲ್ಪನೆ ಇದೆಯಲ್ಲ, ಅದು ನಮ್ಮ ದೃಷ್ಟಿಕೋನವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ನಮ್ಮ ಈ ಓಟವನ್ನ ಸ್ವಲ್ಪ ನಿಲ್ಲಿಸಿ ಈ ಒಂದು ಅದ್ಭುತ ದೃಶ್ಯವನ್ನ ಕಲ್ಪಿಸ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಆ ಡಿಜಿಟಲ್ ನೋಟಿಫಿಕೇಷನ್ಗಳನ್ನು ನೋಡೋದ್ರ ಬದಲು ನೇರವಾಗಿ ನಮ್ಮದೇ ತೋಟದಲ್ಲಿ ವಾಕ್ ಮಾಡೋದು. ಆ ಮಳೆ ಬಂದಾಗ ಬರೋ ಮಣ್ಣಿನ ಘಮ, ಮೈಗೆ ತಾಗುವ ತಣ್ಣನೆಯ ಗಾಳಿ, ಸುತ್ತಲೂ ಹಕ್ಕಿಗಳ ಚಿಲಿಪಿಲಿ ಮತ್ತೆ ಆ ನಿಧಾನವಾದ ಸೂರ್ಯೋದಯ, ಎಷ್ಟೊಂದು ಅದ್ಭುತ ಅಲ್ವಾ? ಇದು ನಿಜವಾದ ಅರ್ಥದಲ್ಲಿ ನಮಗೆ ಹೊಸ ಚೈತನ್ಯ ಕೊಡೋ ಅನುಭವ. ಇನ್ನು ತೋಟದತ್ತ ಕಣ್ಣು ಹಾಯಿಸಿದ್ರೆ ಮನೆಯ ಮುಂದೆ ಎತ್ತರವಾಡಿ ಬೆಳೆದಿರೋ ತೆಂಗಿನ ಮರಗಳು, ಅಡಿಕೆ, ಬಾಳೆ, ನಿಂಬೆ, ಕರಿಬೇವು, ಕಾಳ್ಮೆಣಸು, ಪಪಾಯ, ಮಾವು, ಹಲಸು, ಕಾಫಿ, ಕೋಕೋ, ಜೊತೆಗೆ ನಮ್ದೇ ಕೈಯಾರೆ ಬೆಳೆದ ಟೊಮ್ಯಾಟೊ, ಬೀನ್ಸ್, ಮೆಣಸಿನಕಾಯಿ ಮತ್ತೆ ಸೊಪ್ಪು. ಅಬ್ಬಾ, ಈ ಸುಂದರವಾದ ಫಾರ್ಮ್ ಹೌಸ್ ನಮ್ಮ ದಿನನಿತ್ಯದ ಅಡಿಗೆ ಮನೆಗೆ ಬೇಕಾದ ಪ್ರತಿಯೊಂದನ್ನೂ ಕೊಡುತ್ತೆ. ಅಂದ್ರೆ ಮಾರ್ಕೆಟ್ನಿಂದ ಆ ರಾಸಾಯನಿಕಯುಕ್ತ ತರಕಾರಿಗಳನ್ನ ತರೋ ಅಗತ್ಯವೇ ನಮಗಿಲ್ಲಿ ಬರೋದಿಲ್ಲ. ಈ ತೋಟದ ಮಧ್ಯೆ ಕೇವಲ ಮರಗಿಡಗಳು ಮಾತ್ರ ಅಲ್ಲ, ನಮ್ಮ ಜೊತೆಗಿರೋ ಪ್ರಾಣಿ ಪಕ್ಷಿಗಳು ಕೂಡ ಈ ಜಾಗಕ್ಕೆ ಜೀವ ತುಂಬುತ್ತವೆ. ಒಂದು ಮುದ್ದಾದ ನಾಯಿ, ಬೆಕ್ಕು, ಬಾತ್ಕೋಳಿಗಳು, ಕುರಿಗಳು ಮತ್ತೆ ಬಣ್ಣ ಬಣ್ಣದ ಪಕ್ಷಿಗಳು, ಇವುಗಳ ಮಧ್ಯೆ ಕೂತು ಬಿಸಿ ಬಿಸಿ ಟೀ ಕುಡಿತಾ ಆ ಸಂಪೂರ್ಣ ನಿಶ್ಶಬ್ದತೆಯನ್ನ ಆಸ್ವಾದಿಸೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಪ್ರಶಾಂತತೆ ಬೇರೆ ಯಾವುದೂ ಇಲ್ಲ. ಇದೆಲ್ಲವನ್ನ ನೋಡ್ತಿದ್ರೆ ನಮಗನ್ಸೋದು ನಾವೀಗ ಶ್ರೀಮಂತಿಕೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಮ್ಮ ವ್ಯಾಖ್ಯಾನವನ್ನೇ ಬದಲಾಯಿಸ್ಕೋಬೇಕಾಗಿದೆ ಅಂತ. ಸಾಮಾನ್ಯವಾಗಿ ಆಧುನಿಕ ಸಮಾಜದಲ್ಲಿ ಕಾರುಗಳು, ಮಾಲ್ಗಳು, ಬ್ರ್ಯಾಂಡೆಡ್ ವಸ್ತುಗಳು ಮತ್ತೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನ ಐಷಾರಾಮಿ ಅಂತ ಅನ್ಕೊಳ್ತೀವಿ. ಆದ್ರೆ ನಿಜವಾದ ಲಕ್ಸುರಿ ಇರೋದು ನಮ್ದೇ ಆದ ಸ್ವಂತ ಜಮೀನು, ಸ್ವಂತ ಫಾರ್ಮ್ ಹೌಸ್, ತಾಜಾ ಆಹಾರ, ನಮ್ದೇ ಆದ ಒಂದು ಶುದ್ಧ ಪರಿಸರ ಮತ್ತೆ ಆಳವಾದ ಮನಃಶಾಂತಿಯನ್ನ ಹೊಂದೋದ್ರಲ್ಲಿ ಅಲ್ವಾ? ಇದೇ ಅಲ್ವಾ ನಿಜವಾದ ಐಷಾರಾಮಿ ಬದುಕು? ಇಷ್ಟೆಲ್ಲ ಕೇಳಿದ್ಮೇಲೆ ಇದೇನೋ ಬರೀ ಸುಂದರವಾದ ಕನ್ಸು ಅನ್ಸ್ಬೋದು. ಆದ್ರೆ ಈಗ ಇದು ಹೇಗೆ ಒಂದು ಸ್ಮಾರ್ಟ್ ನೈಸರ್ಗಿಕ ಕೃಷಿಯಾಗಿ ಪ್ರಾಕ್ಟಿಕಲ್ ಆಗಿ ಆದಾಯದ ಮೂಲವಾಗಿ ಬದಲಾಗುತ್ತೆ ಅನ್ನೋದನ್ನ ನೋಡೋಣ. ಈ ವಿಧಾನ ಇದೆಯಲ್ಲ, ಇದು ರಾತ್ರೋರಾತ್ರಿ ಕೋಟ್ಯಾಧಿಪತಿ ಮಾಡೋ ಮ್ಯಾಜಿಕ್ ಅಲ್ಲ. ಬದಲಾಗಿ ಇದು ಹಂತ ಹಂತವಾಗಿ ಬೆಳೆಯೋ ಒಂದು ಸ್ಮಾರ್ಟ್ ಎಕೋಸಿಸ್ಟಮ್. ನೋಡಿ, ಮೊದಲನೇ ದಿನವೇ ನಮ್ಮ ಮನೆಗೆ ಬೇಕಾದ ತಾಜಾ ತರಕಾರಿಗಳು ಫ್ರೀಯಾಗಿ ಸಿಗ್ತವೆ. ಮೊದಲನೇ ತಿಂಗಳಲ್ಲಿ ಬಾಳೆಯಿಂದ ಆದಾಯ ಶುರುವಾಗತ್ತೆ. ಒಂದೇ ವರ್ಷದಲ್ಲಿ ನಿಂಬೆ, ಮೆಣಸು ಮತ್ತೆ ಕರಿಬೇವಿನಿಂದ ರೆಗ್ಯುಲರ್ ಆದಾಯ ಬರೋಕ್ ಶುರುವಾಗತ್ತೆ. 5 ವರ್ಷಗಳ ಹೊತ್ತಿಗೆ ತೆಂಗು, ಅಡಿಕೆ ಮತ್ತೆ ಮಾವಿನಿಂದ ದೀರ್ಘಾವಧಿಯ ಆದಾಯ ಬರುವೊಂದು ಅದ್ಭುತವಾದ ಸ್ಥಿರ ಮೂಲವಾಗಿ ನಮ್ಮ ತೋಟ ರೆಡಿಯಾಗಿರುತ್ತೆ. ಇಲ್ಲಿ ಒಂದು ಮಾತು ಹೇಳಲೇಬೇಕು. ನಗರದಲ್ಲಿ ನಾವು ಹಣಕ್ಕಾಗಿ ಓಡ್ತೇವೆ, ಆದ್ರೆ ತೋಟದಲ್ಲಿ ಜೀವನವೇ ನಮ್ಮತ್ತ ಓಡಿ ಬರ್ತದೆ. ಈ ಮಾತೆಷ್ಟೊಂದು ಆಳವಾಗಿದೆ ಅಲ್ವಾ? ಸಿಟಿ ಲೈಫ್ ಮತ್ತೆ ಕೃಷಿ ಜೀವನದ ನಡುವೆ ಇರೋ ಆ ಎನರ್ಜಿ ಮತ್ತೆ ಉದ್ದೇಶದ ವ್ಯತ್ಯಾಸವನ್ನ
ಇದು ಬಹಳ ಸುಂದರವಾಗಿ ಹೇಳುತ್ತೆ. ಇದೆಲ್ಲದರ ಜೊತೆಗೆ ಈ ವಿಶ್ಲೇಷಣೆಯಲ್ಲಿರುವ ಅತ್ಯಂತ ಪ್ರೋತ್ಸಾಹದಾಯಕ ವಿಷಯ ಏನಪ್ಪಾ ಅಂದ್ರೆ, ಈ ಕನಸಿನ ತೋಟವನ್ನ ಕಟ್ಟೋಕೆ ನಾವು ಯಾವುದೇ ಆತುರದ ನಿರ್ಧಾರಗಳನ್ನ ಮಾಡಬೇಕಾಗಿಲ್ಲ. ಹೌದು, ಈಗ ಮಾಡ್ತಿರೋ ಕೆಲಸವನ್ನ ಬಿಡೋ ಅಗತ್ಯನೇ ಇಲ್ಲ. ಸಿಟಿಯಲ್ಲಿರೋ ನಮ್ಮ ಕೆಲಸವನ್ನ ಮಾಡ್ಕೊಂಡೆ ಕೇವಲ ವೀಕೆಂಡ್ನಲ್ಲಿ 1 ಎಕರೆ ಜಾಗದಲ್ಲಿ ಈ ಡ್ರೀಮ್ ತೋಟವನ್ನ ಬಹಳ ವಿವೇಕದಿಂದ ಶುರು ಮಾಡ್ಬೋದು. ಎಲ್ಲವನ್ನೂ ಒಂದೇ ಸಲ ಮಾಡಬೇಕಿಲ್ಲ. ಇವತ್ತು ಒಂದು ಬಾಳೆಗಿಡ ನೆಡೋದು, ಮುಂದಿನ ತಿಂಗಳು ಒಂದು ತೆಂಗಿನ ಸಸಿ ನೆಡೋದು, ಹೀಗೆ ನಿಧಾನವಾಗಿ ನಿಂಬೆ, ಮೆಣಸು, ಮಾವು ಅಂತ ಒಂದೊಂದೇ ಸೇರಿಸ್ತಾ ಹೋಗೋದು. ಈ ಥರ ಹಂತವಾಗಿ ಮಾಡೋದ್ರಿಂದ ನಮ್ಗೆ ಕೃಷಿಯ ಹೊರೆನೂ ಅನ್ಸಲ್ಲ, ಜೊತೆಗೆ ತೋಟದ ಪರಿಸರ ವ್ಯವಸ್ಥೆ ತನ್ನಷ್ಟಕ್ಕೆ ತಾನೇ ನಿಧಾನವಾಗಿ ಸದೃಢವಾಗಿ ಬೆಳೆಯುತ್ತೆ. ಒಮ್ಮೆ ಈ ನಮ್ಮ ತೋಟ ಸಂಪೂರ್ಣವಾಗಿ ರೆಡಿಯಾದಾಗ ನಮಗೆ ನಿಜವಾಗ್ಲೂ ಅರ್ಥ ಆಗೋದು ಏನಂದ್ರೆ, ಜೀವನ ಅಂದ್ರೆ ಬರೀ ಹಣ ಸಂಪಾದನೆ ಮಾತ್ರ ಅಲ್ಲ, ಬದಲಾಗಿ ನೆಮ್ಮದಿಯ ಮನಸ್ಸು, ಆರೋಗ್ಯಕರ ಆಹಾರ, ಸಂತೋಷದಾಯಕ ಕುಟುಂಬ ಮತ್ತೆ ಒಂದಷ್ಟು ಸುಂದರವಾದ ನೆನಪುಗಳನ್ನ ಕಾಪಾಡಿಕೊಳ್ಳೋದೇ ನಿಜವಾದ ಜೀವನ ಅನ್ನೋದು ಸ್ಪಷ್ಟವಾಗತ್ತೆ. ತೋಟ ಹೀಗೆ ಸಂಪೂರ್ಣವಾಗಿ ಅರಳಿ ನಿಂತಾಗ ನಮ್ಮ ಮನ್ಸು ಸಹಜವಾಗಿಯೇ ಒಂದು ದೊಡ್ಡ ಪ್ರಶ್ನೆಯನ್ನ ಕೇಳುತ್ತೆ. ಅದೇನಂದ್ರೆ, ನಮ್ಮ ಮುಂದಿನ ಆಯ್ಕೆ ಯಾವುದೋ? ಈ ಒತ್ತಡದಿಂದ ಕೂಡಿರೋ ಸಿಟಿ ಲೈಫ್ ಬೇಕಾ, ಅಥವಾ ಈ ಪ್ರಶಾಂತವಾದ ಸುಂದರವಾದ ತೋಟದ ಜೀವನ ಬೇಕಾ? ಈ ಪ್ರಶ್ನೆ ಖಂಡಿತ ನಮ್ಮ ಮುಂದಿನ ದಾರಿಯನ್ನ ಬದಲಾಯಿಸುತ್ತೆ. ಈ ನೈಸರ್ಗಿಕ ಕೃಷಿ ಮತ್ತೆ ಈ ಅದ್ಭುತವಾದ ಜೀವನ ಶೈಲಿಯ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳ್ಕೋಬೇಕು ಅಂದ್ರೆ, ಮರಳಿ ಮಣ್ಣಿಗೆಯಂತಹ ಅದ್ಭುತವಾದ ಮೂಲ ಸಂಪನ್ಮೂಲಗಳನ್ನು ನೋಡಲು ನಾವು ಖಂಡಿತವಾಗಿಯೂ ಪ್ರೋತ್ಸಾಹಿಸ್ತೇವೆ. ಅಂತಿಮವಾಗಿ ಒಂದ್ಸಲ ಯೋಚನೆ ಮಾಡಿ, ನಾವು ಬದುಕ್ತಿರೋ ಈ ವೇಗದ ಬದುಕು ನಿಜವಾದ ನೆಮ್ಮದಿ ಕೊಡ್ತಿದ್ಯಾ, ಅಥವಾ ಮಣ್ಣಿನ ಮಡಿಲಲ್ಲಿ ನಾವು ಕಟ್ಕೊಳ್ಬೋದಾದ ಆ ಪುಟ್ಟ ಸ್ವರ್ಗ ನಮ್ಗೆ ನಿಜವಾದ ಸಂತೋಷ ಕೊಡುತ್ತಾ? ಈ ಆಳವಾದ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇದು ಖಂಡಿತ ಎಲ್ಲರಲ್ಲೂ ಒಂದು ಹೊಸ ಆಲೋಚನೆಯನ್ನು ಹುಟ್ಟಾಕಿದೆ ಅಂತ ಭಾವಿಸ್ತೇನೆ.